ಅವ್ರು ಕಾಲೇಜಿಂದ ಲವ್ ಮಾಡ್ತಿದ್ರು ಸರ್. ಸೊ ಮನ್ಯಾಗ ಒಂದಿಷ್ಟು ದಿನ ಹೆಂಗ ಗೊತ್ತಿಲ್ಲಂಗ ಮಾಡಿದ್ರ. ಆಮೇಲೆ ಮನ್ಯಾಗ ಎರಡು ಫ್ಯಾಮಿಲಿ ಗೊತ್ತಾಗ ಸರ್. ನಮ್ಮ ಮಾವಾರ ಅದಾರಲ್ಲ, ಬೇಡ ನಾವು ಜಗತ್ತವ್ರ ಇದೀವಿ, ಹರಿಜನ್ರ ಇದೀವಿ, ಅವ್ರು ಸ್ವಲ್ಪ ಶ್ರೀಮಂತರ ಅದಾರ, ಬೇಡ ಅಂತೇಳಿ ಅವ್ರ ಮನಿಗೆ ನಮ್ಮ ಮಾವನ ಖುದ್ದಾಗಿ ಹೋಗಿ ಬೇಡ ಸರ್, ಬೇಡ ರೀ, ಈ ತರ ಮಾಡಾಕ್ತಾರ ಹುಡುಗರು, ಬಿಡಿಸ್ಬಿಡೋಣ ಅಂತ ನಮ್ಮ ಮಳ್ಯಾನು ಅದಕ್ಕಾಗಿ ನಾವು ಹಾಸ್ಟೆಲ್ಗೆ ಇಟ್ಟಿವಿ ಸರ್. ಧಾರವಾಡ ಹಾಸ್ಟೆಲ್ ಇದೆ. ಆದ್ರ ಹುಡುಗಿ ಬಿಡ್ಲಿಲ್ಲ ಸರ್. ಹುಡುಗಂದ IBMR ಕಾಲೇಜ್ ಆರ್ಟ್ಸ್ ಸರ್, ಹುಬ್ಳಿ. ಇದು ಹುಡುಗಿದ ಇದು ವರೂರ್ ಕಾಲೇಜ್ ಅವ್ರ ಹೆಂಗೋ ಪರಿಚಯ ಆದ್ರು, ಇನ್ಸ್ಟಾ ಇಂದ ಪರಿಚಯ ಆದ್ಮೇಲೆ ಹಂಗ ಲವ್ ಆಗಿತ್ತು. ಸೊ ಅವ್ ಮನ್ಯಾಗ ಗೊತ್ತಾದ್ಮೇಲೆ ನಮ್ಮ ಮಾವಾರ ಏನಂದ್ರೆ ಬೇಡ, ನಮ್ಗ ಸರಿ ಹೊಂದಂಗಿಲ್ಲ, ಬೇಡ ಅಂತೇಳಿ ಅವ್ರ ಮನಿಗ್ ಹೋಗಿ ನಮ್ಮ ಮಾವಾರ ಹೋಗಿ ಖುದ್ದಾಗಿ ನಾನು ಇದ್ದೆ. ಯಾವಾಗಿದ್ದು ಈಗ ಮದುವೆ ಆಗಿಂದ ಒಂದು 7 ತಿಂಗಳು ಹಿಂದ್ ಸರ್, ಹಿಂದ ಅವರಾಗ್ಲೇ ಹೋಗಿ ಎಲ್ಲಾ ಹೇಳಿದ್ರ ಆಮೇಲೆ ಹಾ ಆಯ್ತು ಅಂತೇಳಿ ಹುಡುಗಿ ಕಡೆಯಿಂದ ಬಿಡಿಸಿದ್ರು. ಬಟ್ ನಮ್ಮ ಮಳ್ಯಾನು ನಾವು ದೂರ ಇಡೋಣ ಅಂತೇಳಿ ದೂರ ಇಟ್ಟಿವಿ ಸರ್. ಧಾರವಾಡಕ್ಕ ಇದು ಹಾಸ್ಟೆಲ್ನ ಇಟ್ಟಿವಿ ನಾವು, ಬೇಡ ಅಂತ. ಹುಡುಗಿ ಒಂದಿನ ಹೋಗಿ, ಇಲ್ಲ ನೀನ್ ನನ್ ಮದ್ವೆ ಆಗ್ತೇ ಇಲ್ಲ ನಾನ್ ನಿನ್ ಹೆಸರು ಬರ್ದಿಟ್ಟು ಸಾಯ್ತೇನೆ, ನೀ ಏನ್ ಮಾಡ್ತೀವಿ, ನಿನ್ ಇಷ್ಟ ಅಂತ. ಅವಾಗ ಕಾಲ್ ಮಾಡ್ದ, ಮನೆಯೆಲ್ಲ ಕಾಲ್ ಮಾಡ್ದ, ಬೇಡ, ಏನ್ ಮಾಡಿದ್ರು ಬೇಡ, ನಾ ಹೇಳ್ಮಟ ಕೇಳ ಅಂತ ನಮ್ಮ ಅವರೆಲ್ಲ ಬೈದಾರ. ಸುಮ್ನೆ ಮತ್ತ ಮರೆಯಿಂದ ಹುಡುಗಿ ಹೋಗಿ, ಇಲ್ಲ ನಾನ್ ಸಾಯ್ತೇನೆ, ನೀ ಏನ್ ಯಾಕೆ ಮಾಡ್ಕೊಂಡ. ಸೊ ಅವಾಗ ಅವ್ರು ಇಬ್ರು ಓಡಿ ಹೋದ್ರು. ಹೇಳಂಗ್ ಕಿಲ್ಲಂಗ ಮನೆಗೆ ಹೋದ. ಆಮೇಲೆ ನಾವು ಪೊಲೀಸ್ ಪೊಲೀಸ್ನಿಂದ ಮತ್ತ ಅವ್ರ ಮನಿ 2 ಫ್ಯಾಮಿಲಿ ಹುಡುಕಾಡಿಸಿದ್ರ. ಆಮೇಲೆ ಸಿಕ್ಕ್ರ. ಅಷ್ಟಿಗೆ ಯಾವಾಗ ರೋಡ್ ಹೋಗಿದ್ರು? ಮೇ ತಿಂಗಳ ಅಥವಾ ಜೂನ್ ತಿಂಗಳ. ಆಮೇಲೆ ಇಲ್ಲ ಮತ್ತೆ ಹೆಂಗೋ ಆಗ್ಬಿಟ್ಟೈತಿ. ಆಲ್ರೆಡಿ ಅವ್ರ ಮದ್ವೆ ಆಗಿದ್ರು ಸರ್, ಮದ್ವೆ ಆಗೇ ಬಂದಿದಾರೆ ಸರ್.